ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಗ್ರಹಣದ ಪ್ರಭಾವ ಒಂದು ಮಟ್ಟಿಗೆ ಮಿಶ್ರ ಫಲದಾಯಕವಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಸಿಹಿ ಕಹಿ ಎರಡನ್ನೂ ಕಾಣಬಹುದು. ಮತ್ತು ನಿಮ್ಮ ಒಂದು ಹೆಜ್ಜೆ ಅನ್ನುವಂಥದ್ದು ನಿಮಗೆ ಸಕಾರಾತ್ಮಕವಾಗಿರುತ್ತೆ. ಆತುರ ಪಡಬೇಡಿ, ಅಂದರೆ ನೀವು ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದರ ಅರ್ಥ ಏನಂದರೆ ಓಡಿದ್ರೆ ಬಿದ್ದೋಗ್ತೀರಾ. ಅದೇ ನಡ್ಕೊಂಡು ಹೋಗಿ ಅಥವಾ ಬ್ರಿಸ್ಕ್ ವಾಕ್ ಮಾಡಿ, ಸ್ವಲ್ಪ ಜೋರಾಗಿ ನಡ್ಕೊಂಡು ಹೋಗಿ, ಏನೂ ತೊಂದರೆ ಆಗಲ್ಲ. ಈ ಎಕ್ಸಾಂಪಲ್ ನಾನು ನಿಮ್ಮ ಹಣಕಾಸಿನ ಸಂಪಾದನೆಯಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಪ್ರತಿಯೊಂದರಲ್ಲೂ ಹೇಳ್ತಾ ಇದ್ದೀನಿ. ನಾನಾಯಿತು, ನನ್ನ ಮನೆ ಆಯಿತು, ನನ್ನ ಕೆಲಸ ಆಯಿತು, ನನ್ನ ಮಕ್ಕಳಾಯಿತು, ಕುಟುಂಬ ಆಯಿತು, ಈ ರೀತಿಯಾದಂಥ ಜೀವನವನ್ನು ನೀವು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಸುಮಾರು 2 ತಿಂಗಳವರೆಗೆ ಇದರದ್ದು ಹೆಚ್ಚಿನ ಪ್ರಭಾವ ಇರುತ್ತೆ. 4 ತಿಂಗಳವರೆಗೂ ಇದರದ್ದು ಪರಿಪೂರ್ಣ ಪ್ರಭಾವ ಇರುತ್ತೆ. ಎಚ್ಚರಿಕೆಯಿಂದ ಹೆಜ್ಜೆ ಹಾಕುವಂಥದ್ದು ಉತ್ತಮ. ಅದೃಷ್ಟ ನಿಮ್ಮನ್ನು ಹುಡುಕೊಂಬರುತ್ತೆ. ಹಣಕಾಸು ಮತ್ತು ಉದ್ಯೋಗ ಸಂಬಂಧಪಟ್ಟಂಥ ಯಾವುದೇ ವಿಚಾರದಲ್ಲಿ ನಿಮಗೆ ಶುಭ ಫಲ ಅನ್ನುವಂಥದ್ದು ಕಾಣ್ಬೋದು. ಹೂಡಿಕೆ ಅಥವಾ ದೊಡ್ಡ ಖರ್ಚನ್ನು ಮಾಡುವಂಥ ಮುನ್ನ ಎಲ್ಲ ಅಂಶಗಳನ್ನು ಪರಿಶೀಲನೆ ಮಾಡಿ ಯೋಚನೆ ಮಾಡಿ. ಕೆಲವೊಂದು ಜವಾಬ್ದಾರಿಗಳು ನಿಮಗೆ ಉಟ್ಕೊಂಬರುತ್ತೆ. ನೋಡಿ, ವೃಶ್ಚಿಕ ರಾಶಿಯವರಿಗೆ ವಿಶ್ವವನ್ನು ಗೆಲ್ಲುವಂತಹ ಶಕ್ತಿ ನಿಮ್ಮಲ್ಲಿದೆ. ಈ ಒಂದು ಗ್ರಹಣದ ಪ್ರಭಾವ ಎಷ್ಟೋ ಜನ ಕೆಟ್ಟದಾದರೆ ನಿಮಗೆ ಒಳ್ಳೆಯದಿದೆ. ದೊಡ್ಡ ದೊಡ್ಡ ಬಂಡೆಯಷ್ಟು ದೊಡ್ಡ ಸಮಸ್ಯೆಗಳು ಬರ್ತಾಯಿದ್ರು ಅಥವಾ ಬೆಟ್ಟದಷ್ಟು ಸಮಸ್ಯೆಗಳು ಬರ್ತಾಯಿದ್ರು ಕೂಡ ಅದನ್ನು ಚಿಕ್ಕ ಪ್ರಮಾಣದಾಗಿ ಒಂದು ಕಲ್ಲಿನ ರೀತಿಯಾಗಿ ನೀವು ಅದನ್ನು ಸೇರಿಸ್ಕೊಂಡು ಆ ಒಂದು ಚಿಕ್ಕ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋದ್ರಲ್ಲಿ ನಿಸ್ಸೀಮರಾಗ್ತೀರಾ. ವೃಶ್ಚಿಕ ರಾಶಿಯವರು ಪರಿಹಾರ ಏನು ಮಾಡ್ಕೋಬೇಕು? ಗಣಪತಿಯ ದರ್ಶನ ಮತ್ತು ಕುಜನ ದರ್ಶನ ಮಾಡುವಂಥದ್ದು ಭಾಳ ಒಳ್ಳೆಯದು. ಅಷ್ಟು ಬಿಟ್ಟರೆ ಬೇರೆ ಒಂದು ದೊಡ್ಡ ಪರಿಹಾರಗಳು ವೃಶ್ಚಿಕ ರಾಶಿಯವರಿಗೆ ಬೇಕಿಲ್ಲ.